6ನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ನಾವು ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 435ನೇ ಅಂಕದಲ್ಲಿ ವಾಚಾರ್ಥದಲ್ಲಿ ಏಕತ್ವಕ್ಕೆ ವಿರೋಧಿಯಾಗಿರುವುದರಿಂದ ಲಕ್ಷಣಾದ ಕರ್ತವ್ಯತ್ವವು. ಅದರ ದುವಾ ಏನ್ ಹೇಳ್ತಾರೆ? ಮಹಾವಾಕ್ಯಮೇ ಏಕತಾ ಹೈ, दोनों के बान सो न बने, याते ಸುಮತೆ ಲಚ್ಚ ಲಚ್ಚನ ಹೇ ಜಾನ. ಅದರ ಟೀಕಾ ಏನ್ ಹೇಳಿದ್ರು ನೋಡ್ರಿ, ಸಾಮವೇದದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಮಹರ್ಷಿಗಳು ತಮ್ಮ ಪುತ್ರನಾದ ಸೇತುಕೇತುವಿಗೆ ಜಗತ್ತಿನ ಉತ್ಪತ್ತಿಯನ್ನು ಮಾಡುವಂತ ಈಶ್ವರನ ಸ್ವರೂಪವನ್ನು ತಿಳಿಸಿಕೊಟ್ಟು ಹೇಳಿದ್ದೇನೆಂದರೆ, ತತ್ವಮಸಿ ಮಹಾವಾಕ್ಯದ ವಾಚಾರ್ಥವು ಈ ಪ್ರಕಾರವಿರುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಅಲ್ಲಿ ಎಷ್ಟು? 461 ಟಿಪ್ಪಣಿ. ಇನ್ನೂ ನೋಡುದಾಗ್ಯದದು, ಇನ್ನೊಮ್ಮೆ ನೋಡ್ಕೊಂಡು ಹೋಗನ್ರಿ. ಮುಗಿದವ್ರಪ್ಪರ ಅಲ್ಲೇ ಮುಗಿದಕ್ಕ ನಿಂತೇವ್ರಪ್ಪರ. ಹ್ಞೂನ್ರಿ ಅಮ್ಮ. ತತ್ವಮಸಿ ಇದು ಸಾಮವೇದದ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿರುವ ಮಹಾವಾಕ್ಯವು. ಇದನ್ನು ತಂದೆಯಾದ ಉದ್ದಾಲಕ ಮಹರ್ಷಿಯು ತನ್ನ ಪುತ್ರನಾದ ಸೇತುಕೇತುವಿಗೆ ಯಾವ ರೀತಿಯಿಂದ 9 ಸಲ ಉಪದೇಶ ಮಾಡ್ಯಾರ ಅವರಲ್ಲಿ. ಯಾಕಂದ್ರೆ 9 ಪ್ರಶ್ನೆಗಳನ್ನು ಮಾಡ್ಯಾರ್ರಿ ಇಲ್ಲಿ ಸೇತುಕೇತು. ಆ 9 ಪ್ರಶ್ನೆ ಎಲ್ಲಿ ಮಾಡ್ಯಾನಪ್ಪ ಅಂದ್ರೆ ಅನುಭವ ಸಾರದೊಳಗೆ ನೀನ್ ಹೇಳಿದ್ರಿ ನೋಡ್ರಿ ಅಮ್ಮವ್ರಿ. ಅನುಭವ ಸಾರ ಕೊನೆಗೆ ಬಂದು ಶ್ರುತ್ಯಾರ್ಥ ಪ್ರಕಾಶಿಕೆಯಲ್ಲಿ ಪುಟ ಎಷ್ಟಪ್ಪ ಅಂತ ಕೇಳಿದ್ರೆ 646. 646ನೇ ಪುಟದೊಳಗ ಯಾರಾದ್ರೂ ನೋಡವ್ರ ಇಚ್ಛೆ ಇದ್ರೆ, ನಮಗ ಹಿಂದ ಶ್ರೀಶೈಲಪ್ಪ ಅವ್ರು ಕೇಳಿದ್ರು. ಅವ್ರು ಯಾರು ಕೇಳಿದ್ರು ಅವರು. ಯಾವ 9 ಪ್ರಶ್ನೆ ಯಾವ್ರಿಪ್ಪ ಅಂತ ಕೇಳಿದ್ರು ನಮಗೂ ಗೊತ್ತಿದ್ದಿತ್ತಿಲ್ಲ. ಮೊನ್ನೆ ಇದು ಓದು ಮುಂದೆ ಅನುಭವ ಸಾರ ಏನು 1 ವರ್ಷ ನಡೆದೇವು, ಅಲ್ಲಿ ಮುಂದೆ ಬಂದು ನಮಗದು ಸಿಕ್ತು. ಅದು ಇವತ್ತು ಸ್ವಲ್ಪ ಸಂಕ್ಷೇಪ ಓದಿ ಬಿಡುನ್ರಿ ನೋಡ್ರಿ. ಏನು ಪ್ರಶ್ನೆ ಮಾಡ್ಯಾನಪ್ಪ ಅಂತ ಕೇಳಿದ್ರಲ್ಲಿ ಸೇತುಕೇತು, ಆ ಬ್ರಹ್ಮವನ್ನು ನಾನು ಹೇಗೆ ತಿಳಿಯಲಿ ಅಂತ ಪ್ರಶ್ನೆ ಮಾಡ್ಯಾನ್ರಿ. ಅದಕ್ಕೆ ಅವರ ತಂದೆಯಾದ ಉದ್ದಾಲಕ ಋಷಿರು ಏನ್ ಹೇಳ್ಯಾರ, ಅದು ನಿನಗೆ ಭಿನ್ನವಲ್ಲ. ಆ ಬ್ರಹ್ಮನನ್ನ ನಾ ಹ್ಯಾಂಗ ತಿಳಿಲಿ ಅಂತೀಯಲ್ಲ, ಆ ಬ್ರಹ್ಮ ನಿನಕ್ಕಿಂತ ಭಿನ್ನಿದ್ರೆ ತಿಳಿಗ್ಲಿಕ್ಕೆ ಬರ್ತಿತ್ತದು. ಅದು ನಿನಗೆ ಭಿನ್ನವಲ್ಲ, ನಿನ್ನ ಆತ್ಮವಾಗಿದೆ ಅದು. ಅದೇನದ ಆ ಬ್ರಹ್ಮ ನಿನ್ನ ಆತ್ಮದದು. ಶುಕ್ತಿಯಲ್ಲಿ ಅಖಂಡೇಕ ರಸವಾದ ಬ್ರಹ್ಮವು ಸ್ವಪ್ರಕಾಶವಾಗಿ ಹೊಳೆಯುತ್ತಿರುವುದು. ಅದು ನಿನ್ನ ಅನುಭವ ರೂಪವೇ ಹೊರತು ಬೇರೆ ಅಲ್ಲ. ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಅನುಭವ ರೂಪವೇ ಅದು, ಬೇರೆ ಅಲ್ಲ. ಅನುಭವ ರೂಪೇ ಇದ್ದದ್ದು ಮತ್ತೆ ಬೇರೆ ಎಲ್ಲರೂ ನೋಡ್ಲಿಕ್ ಬರ್ತದೇನ್ರಿ? ಬರುವುದಿಲ್ಲ. ಇನ್ನು 2ನೇ ಪ್ರಶ್ನೆ ಏನ್ ಮಾಡ್ಯಾನ ಸೇತುಕೇತು ಅಂದ್ರೆ, ನಾನೇ ಪರಬ್ರಹ್ಮನಾಗಿದ್ದರೆ ನನಗೆ ಸಂಸಾರವು ಪ್ರತೀತಿ ಆಗಬಾರ್ದಾಗಿತ್ತು. ನೀವು ಹೇಳು ಮಾತು ಸಂಭವಿಸಲ್ಲ ನನಗೆ. ಒಂದು ವೇಳೆ ನಾನೇ ಬ್ರಹ್ಮ ಆಗಿದ್ದಂದ್ರ ಈ ಜನನ ಮರಣಾತ್ಮಕ ಸಂಸಾರ ತೋರ್ಬಾರ್ದಾಗಿತ್ತು. ನನಗೆ ಪ್ರತ್ಯಕ್ಷ ತೋರ್ಲಿಗತ್ತದ. ಹುಟ್ಟುದು ನೋಡ್ತೀನಿ, ಸತ್ತುದಕ್ಕೆ ಮಣ್ಣು ಕುಳ್ಳಕ್ ಹೋಗ್ಲಿಗತ್ತೀನಿ. ನೀವೆಲ್ಲ ಪ್ರತ್ಯಕ್ಷ ಆಗಿ ತೋರ್ಲಿಗತ್ತವಲ್ಲ, ಇವು ತೋರಬಾರದು. ಏನಂತಂದ್ರೆ 2ನೇ ಪ್ರಶ್ನೆ, ನಾನೇ ಪರಬ್ರಹ್ಮನಾಗಿದ್ದರೆ ನನಗೆ ಸಂಸಾರವು ಪ್ರತೀತಿ ಆಗಬಾರದಾಗಿತ್ತು.
ತೋರುತ್ತದೆ ಅಂದ ಮೇಲೆ ನಾನು ಬ್ರಹ್ಮನು ಹೇಗೆ? ಎರಡನೇ ಪ್ರಶ್ನೆ ಇದು. ಅದಕ್ಕೆ ಉದ್ದಾಲಕರು ಎರಡನೇ ಉತ್ತರ ಏನು ಕೊಡ್ತಾರಪ್ಪ ಅಂದ್ರೆ, ನಿನ್ನಲ್ಲಿ ಸಂಸಾರವು ಮನೋಪಾದಿಯಿಂದಲೇ ತೋರುತ್ತಿದೆ. ಹೆಂಗ್ ತೋರ್ತದ? ಮನಸ್ಸು ಉಪಾದಿಯಿಂದ ತೋರ್ಲಿಗತ್ತದದು. ಮನೋ ಉಪಾದಿಯಿಂದ ತೋರುತ್ತದೆ ಹೊರತು ಬೇರೆ ಅಲ್ಲ. ಹಂಗೆ ತೋರ್ತಿತ್ತಂದ್ರೆ ಸುಷುಪ್ತಿಯೊಳಗೆ ತೋರ್ಬೇಕಾಗಿತ್ತಪ್ಪ. ಸಂಸಾರ ನಿನಗ ತೋರ್ತದಲ್ಲಂತಿಯಲ್ಲ, ನಿನ್ನ ಸುಷುಪ್ತಿಯೊಳಗೂ ತೋರ್ಬೇಕಾಗಿತ್ತು. ಯಾಕೆ ತೋರಂಗಿಲ್ಲ? ಅಲ್ಲಿ ಮನಸ್ಸಿಲ್ಲ. ಎಲ್ಲಿ ಮನಸ್ಸದಲ್ಲಿ ತೋರ್ತದ, ಆ ಮನೋ ಉಪಾದಿಯಿಂದ ತೋರ್ಲಿಗತ್ತದಪ್ಪ. ಅದು ವಾಸ್ತವಿಕವಾಗಿಲ್ಲ. ನಿನ್ನಲ್ಲಿ ಸಂಸಾರವು ಮನೋಪಾದಿಯಿಂದಲೇ ತೋರುತ್ತದೆ ಹೊರತು ಬೇರೆ ಅಲ್ಲ. ಆ ಸಂಸಾರವನ್ನು ನೀನು ಆರೋಪ ಮಾಡಿಕೊಂಡು ಜೀವಿಯಾಗಿರುವಿ. ಏನ್ ಮಾಡಿದ? ಆ ಸಂಸಾರ ಆರೋಪ ಮಾಡ್ಕೊಂಡು ಇಲ್ಲೇ ಇಲ್ಲದು. ಆದ್ರೆ ಅದಂತ ತಿಳ್ಕೊಂಡು ಏನಾಗಿವಿ? ಜೀವಿಯಾಗಿರುವಿ. ನೀ ವಾಸ್ತವಿಕ ಜೀವ ಅಲ್ಲ, ನೀ ಚೈತನ್ಯ ಸ್ವರೂಪ. ಇದ್ರು ಸಹಿತ ಆರೋಪ ಮಾಡ್ಕೊಂಡು ಏನ್ ಮಾಡ್ಕೊಂಡಿ? ಜೀವಿ. ನಾವೊಬ್ಬ ಜೀವಿಯಾಗಿರುವಿ, ನೀ ಜೀವಿಯಾಗಿರುವಿ. ಈ ಮನಸ್ಸು ಜಾಗ್ರತ್ ಸ್ವಪ್ನಗಳಲ್ಲಿ ಸಂಚರಿಸಿ ಸುಖವನ್ನು ಕಾಣದೆ, ಈ ಜಾಗ್ರತ್ ಸ್ವಪ್ನದಲ್ಲಿ ಸಂಚರಿಸಿ ಸುಖ ಸಿಗಲಿಲ್ಲ. ಅಲ್ಲಿ ಸುಖವನ್ನು ಕಾಣದೆ ಸೂತ್ರದಿಂದ ಬಂಧಿಸಲ್ಪಟ್ಟ ಪಕ್ಷಿಯಂತೆ, ಅಂದ್ರೆ ಹಗ್ಗದಿಂದ ಕಟ್ಟಲ್ಪಟ್ಟ ಪಕ್ಷಿಯಂತೆ, ಎಲ್ಲಿ ಸುಪ್ತಿಯಂತೆ ಅಂದ್ರೆ ವಿಶ್ರಾಂತಿಗೋಸಗ ನಿನ್ನನ್ನೇ ಹೊಂದುವುದು. ಆದ್ದರಿಂದ ಸಕಲ ಪ್ರಪಂಚಕ್ಕೆ ಮೂಲ ಕಾರಣವಾದ ಸದ್ರೂಪ ಬ್ರಹ್ಮವೇ ನೀನಿರುವೆ. ಇಂದ್ರಿಯಗಳಿಗೆ ವಿಷಯನಾಗದ್ದರಿಂದ, ಇಂದ್ರಿಯಗಳಿಗೆ ವಿಷಯನಾಗದ್ದರಿಂದ, ವಿಷಯ ಇಲ್ಲ ಇಂದ್ರಿಯಗಳಿಗೆ. ಇಂದ್ರಿಯಗಳು ಯಾವಾಗಲೂ ಹೊರಮುಖವಾಗಿ ನೋಡುವುದು ಅವಕರ ಸ್ವಭಾವ. ಆ ಇಂದ್ರಿಯಗಳಕ್ಕಿಂತೂ ಅಂತಃಕರಣಕ್ಕಿಂತೂ ಹಿಂದದ ನಾವು ಆತ್ಮ. ಅವಕ್ಕ ರಿವರ್ಸ್ ಗೇರ್ ಇಲ್ಲ, ಹೊಳ್ಳಿ ನೋಡುತ್ತನ ಇಲ್ಲ ಅವಕ್ಕ. ಅದಕ್ಕ ಆ ಬ್ರಹ್ಮವೇ ನೀನಿರುವೆ. ಇಂದ್ರಿಯಗಳಿಗೆ ವಿಷಯನಾಗದ್ದರಿಂದ ಸೂಕ್ಷ್ಮ ರೂಪನು ನೀನಿರುವೆ. ಎರಡನೇ ಪ್ರಶ್ನೆ ಉತ್ತರ ಕೊಟ್ರಿ. ಮೂರನೇ ಪ್ರಶ್ನೆ ಮಾಡ್ತಾನೆ. ಏನ್ ಮಾಡ್ತಾನ? ಸುಪ್ತಿಯಲ್ಲಿ ನಾನು ಸದ್ರೂಪ ಬ್ರಹ್ಮವನ್ನು ಹೊಂದಿದ್ದರೆ ಅಲ್ಲಿ ನಾನು ಬ್ರಹ್ಮವನ್ನು ಹೊಂದಿರುವೆನೆಂಬ ಬುದ್ಧಿಯು ಯಾಕೆ ಇಲ್ಲ? ಏನಂತ ನೋಡ್ರಿ ಮೂರನೇ ಪ್ರಶ್ನೆ. ಸುಪ್ತಿಯಲ್ಲಿ ಅಂದ್ರೆ ನಿದ್ರೆಯಲ್ಲಿ ನಾನು ಸದ್ರೂಪ ಬ್ರಹ್ಮವನ್ನು ಹೊಂದಿದ್ದರೆ ಅಲ್ಲಿ ನಾನು ಬ್ರಹ್ಮವನ್ನು ಹೊಂದಿರುವೆನೆಂಬ ಬುದ್ಧಿಯು ಯಾಕೆ ಇಲ್ಲ? ಆ ಬ್ರಹ್ಮ ಇದ್ದ ಅನ್ನುವ ಬುದ್ಧಿ ಯಾಕಿಲ್ಲ ಅಲ್ಲಿ ಸುಷುಪ್ತಿಯಲ್ಲಿ? ನಿದ್ದೆ ಯಾಕಿಲ್ಲ ಅಂತ ಕೇಳ್ತಾನ್ರಿ. ಯಾಕಿಲ್ಲ ಅಂತ ಕೇಳ್ತಾನ್ರಿ ಅವ. ಅದಕ್ಕೆ ಉತ್ತರ ಏನ್ ಹೇಳ್ತಾರ ನೋಡ್ರಿ. ಜೇನು ಹುಳಗಳು ನಾನಾ ಪ್ರಕಾರಗಳ ರಸವನ್ನು ಕೂಡಿಸಿ ಹುಟ್ಟನ್ನು ಕಟ್ಟಿರುವವು. ಅಲ್ಲಿ ಜೇನು ತುಪ್ಪದಲ್ಲಿ ಈ ತುಪ್ಪವು ಇಂಥ ಹೂವಿನದೇ ಎಂದು ಬೇರೆ ಮಾಡಿ ತೋರಿಸಲಿಕ್ಕೆ ಹೇಗೆ ಬರುವುದಿಲ್ಲವೋ? ಇದು ಎಲ್ಲ ಕೂಡಿ ಸಂಗ್ರಹ ಮಾಡ್ಯಾವ. ಈ ತುಪ್ಪ ಇಂಥ ಹೂವಿಂದಂತ ಹೇಳಕ್ ಬರ್ತಾವೇನ್ರಿ ಅವಕ್ಕ? ಇಲ್ರಪ್ಪರ, ಹೇಳಿಕ್ ಬರಂಗಿಲ್ಲ. ಹಾಗೆ ಆ ಸುಷುಪ್ತಿಯಲ್ಲಿ ಸರ್ವವು ಲಯವಾದ್ದರಿಂದ, ಸರ್ವವು ಎಲ್ಲ ಉಪಾಧಿಗಳೇ ಇಲ್ಲದ್ದರಿಂದ ತಿಳಿಯಲಿಕ್ಕೆ ಬರುವುದಿಲ್ಲ. ಇನ್ನು ನಾಲ್ಕನೇ ಪ್ರಶ್ನೆ ಏನ್ ಮಾಡ್ತಾನ? ನಿದ್ರೆಯಲ್ಲಿ ಬುದ್ಧಿ ಇಲ್ಲದ್ದರಿಂದ ತಿಳಿಯಲಿಕ್ಕೆ ಬರಲಿಲ್ಲ. ಅದು ಬರೋಬರದ. ಅಲ್ಲಿ ಉಪಾಧಿ ಇಲ್ಲ, ತಿಳಿಲಿಕ್ಕೆ ಬರ್ಲಿಲ್ಲ ಹೇಳ್ತೀರಿ, ಅದು ಬರೋಬರದ. ಜಾಗ್ರದಲ್ಲಿ ಬುದ್ಧಿ ಉಂಟು. ಆದ್ದರಿಂದ ಆ ಜಾಗ್ರಕ್ಕೆ ಹೋದ ಪುರುಷನಂತೆ ನಾನು
ಸದ್ರೂಪ ಬ್ರಹ್ಮನಿಂದ ಜಾಗ್ರಕ್ಕೆ ಬಂದಿರುವೆನೆಂದು ಯಾಕೆ ತಿಳಿಯುವುದಿಲ್ಲ? ಬಂದ ಕೂಡಲೇ ಹೇಳ್ಬೇಕು, ನಾ ಅಲ್ಲಿ ಸದ್ರೂಪ ಬ್ರಹ್ಮದಲ್ಲಿಂದ ಬಂದೀನಿ ಅಂತ ಇದೇ ಹೇಳ್ಬೇಕವ. ಬಿಟ್ಟುಕೊಟ್ಟಿವಲ್ಲ ನಾಮರೂಪ ಎಲ್ಲ ಯಾಕೆ ಹೇಳ್ತಾನ? ಊರಿಗೆ ಹೋಗಿ ಬಂದ್ ಸುದ್ದಿ ಹೇಳ್ದಂಗ ಇದು ಹೇಳ್ಬೇಕಂತನ್ರಿ ಅವ. ಹೇಳ್ಬೇಕಾಗಿತ್ತು. ಹ್ಞೂನ್ರಿ. ಈಗ ಊರಿಗೆ ಹೋಗಿ ಬಂದವ, ನಾ ಹಿಂಗಪ್ಪ ಇಲ್ಲಿ ಇಂತಲ್ಲಿ ಹೋಗಿ ಬಂದ ಅಂತ ಹೇಳಿ ಹೆಂಗ್ ಹೇಳ್ತಾನಲ್ಲ, ಹಂಗ ನಾ ಆ ಸದ್ರೂಪ ಬ್ರಹ್ಮನಿಂದ ಬಂದೆ ಅಂತ ಹೇಳೇಬೇಕವ. ಬಿಟ್ಕೊಟ್ಟು ಇಲ್ಲಿ ಏನ್ರಿ ವ್ಯವಹಾರ ಹೇಳ್ತಾನ, ಹಿಂಗ್ಯಾಕೆ ಹೇಳ್ತಾನ ಅಂತ. ಇದು 4ನೇ ಪ್ರಶ್ನೆ ಅದ ರೀ. ಅದಕ್ಕೆ ಉತ್ತರ ಏನ್ ಹೇಳ್ತಾರ ನೋಡ್ರಿ. ಗಂಗಾ ಜಲವು ಸಮುದ್ರವನ್ನು ಸೇರಿ, ಗಂಗಾ ನದಿ ಏನ್ ಮಾಡ್ತು? ಸಮುದ್ರವನ್ನು ಸೇರಿ ಸಮುದ್ರ ರೂಪವಾಗಿ ಪುನಃ ಮೇಘದ್ವಾರ ಭೂಮಿಗೆ ಬರುತ್ತದೆ. ಬಂದರು ನಾನು ಗಂಗಾ ಗಂಗಾ ಸಮುದ್ರದಿಂದ ಹಾಗೆಯೇ ಬ್ರಹ್ಮದಿಂದ ಬಂದಿರುವೆನೆಂದು ತಿಳಿಯುವುದಿಲ್ಲ. ಇನ್ನು 5ನೇ ಪ್ರಶ್ನೆ ಏನ್ ಮಾಡ್ತಾರ ನೋಡ್ರಿ ಇಲ್ರಿ. ಅನಿತ್ಯನಾದ ಜೀವನು, 5ನೇ ಪ್ರಶ್ನೆ ಏನದ? ಅನಿತ್ಯನಾದ ಜೀವನು ನಿತ್ಯವಾದ ಬ್ರಹ್ಮದೊಡನೆ ಏಕತ್ವವನ್ನು ಹೊಂದಲಾರನು. ಇವ ಅನಿತ್ಯದನ, ಅವ ನಿತ್ಯದನ. ಅವನು ಕೂಡ ಏಕತ್ವ ಹೆಂಗ ಆಗ್ತದ್ರಿ? ವಿರೋಧ ಧರ್ಮದವಲ್ಲ. ಅದಕ್ಕೆ ಉತ್ತರ ಏನ್ ಹೇಳ್ತಾರ ನೋಡ್ರಿ. ಗಿಡದ ಒಂದು ಟೊಂಗೆಯು ಒಣಗಿದರೆ, ಗಿಡದ ಒಂದು ಟೊಂಗೆ ಒಣಗಿದರೆ ಅದರ ರಸವು ಮತ್ತೊಂದು ಟೊಂಗೆಗೆ ಹೋಗುವಂತೆ ಜೀವನಿಂದ ವ್ಯತಿರಿಕ್ತವಾಗಿ ದೇಹವೇ ನಾಶವಾಗುತ್ತದೆ. ಏನಾಗ್ತದ್ರಿ? ದೇಹವೇ ನಾಶವಾಗುತ್ತದೆ ಹೊರತು ಜೀವನು ನಾಶವಾಗುವುದಿಲ್ಲ. ಶರೀರನೇ ನಾಶ ಆಗ್ತದ್ರಿ ಪರಮತ್ರಿ. ನಾಶ ಆಗುವುದೇ ಒಂದು ಶರೀರ, ಆದ್ರ ಜೀವನಾಶ ಎಂದೂ ಆಗಂಗಿಲ್ಲವ. ಜೀವನಾಶ ಆಗ್ತಿದ್ದಂದ್ರ ಅವ ಬ್ರಹ್ಮದೊಡನೆ ಅಭೇದ ಆಗ್ತಾನಂತೂ ಶ್ರುತಿ ವಾಕ್ಯ ವಿರೋಧ ಆಗ್ತದ. ಜೀವೋ ಬ್ರಹ್ಮ ಇವನ ಪರ ಅಂತೇಳಿ ಅದ ಶ್ರುತಿ. ಮತ್ತ ಅದು ಶ್ರುತಿ ವಾಕ್ಯ ವ್ಯರ್ಥ ಆಗ್ತದ. ಜೀವ ಎಂದು ನಾಶ ಆಗಂಗಿಲ್ಲ. ಇನ್ನು 6ನೇ ಪ್ರಶ್ನೆ ಏನ್ ಹೇಳ್ತಾರ ನೋಡ್ರಿ. ಏನ್ ಮಾಡ್ತಾನವ ಶ್ವೇತಕೇತು ಅಂತ ಕೇಳಿದ್ರ, ನಾಮರೂಪ ಪ್ರಪಂಚವು ಸ್ಥೂಲವಾಗಿದೆ, ಸದ್ರೂಪ ಬ್ರಹ್ಮವು ಸೂಕ್ಷ್ಮ ಅಣುವಾಗಿದೆ. ಇಂಥ ಅಣುವಿನಿಂದ ಈ ಸ್ಥೂಲ ಪ್ರಪಂಚವು ಹೇಗೆ ಉತ್ಪನ್ನ ಆಯ್ತು? ಇಲ್ಲೇ ಆಲದ ಮರದ ಕೊಡ್ತಾರ ನೋಡ್ರಿ ದಾಣೆ. ಅದು ಸೂಕ್ಷ್ಮದ, ಅದು ಹೆಂಗಾಯ್ತ್ರಿ? ಇಂಥ ಅದ್ಭುತವಾದಂತ ಪ್ರಪಂಚ ಇದು ಸ್ಥೂಲದ ಹೆಂಗಾಯ್ತು ಅಂತ ಕೇಳಿದ. ಅದಕ್ಕೆ ಉತ್ತರ ಹೇಳ್ತಾರ್ರಿ. ಅಣುವಾದ ಆಲದ ಬೀಜದಿಂದ ಮಹತ್ತ ರೂಪ ಸ್ಥೂಲವಾದ ಆಲದ ಮರವು ಹೇಗೆ ಉತ್ಪನ್ನವಾಗುವುದು? ಅದೆಷ್ಟು ಆಲದ ಬೀಜ ಎಷ್ಟು ಸಣ್ಣ ಸಾಸ್ವಿ ಕಾಳಿನಷ್ಟು ಅದರಿ ಅದು. ಅದು ಎಷ್ಟು ಕಂಡಾಪಟ್ಟಿ ಒಂದೊಂದು 2 ಎಕರೆ ಗಟ್ಲೆ ಆಗ್ತದ್ರಿ ಇದು ಹೊಲದ. ಹೋದಲ್ಲಿ ಎಷ್ಟು ಅದಾವ ನೋಡ್ರಪ್ಪ, ನಿಮ್ ಕಡೆ ಬಾಳ ಅದಾವ್ರಪ್ಪ ಗಿಡಗಳು. ಹೌದ್ರಿ, ನಮ್ಮಲ್ಲಿ ಒಂದ್ ಇತ್ರಿ, ಒಂದು 6 ಟ್ರಕ್ ಕೊಂಟ್ರಿ ಒಂದೇ ಗಿಡ. ಆಲದ ಜಡಿ, ಗಂಗೆ ತಡಿ, ಲಿಂಗದ ಗುಡಿ ಇವಿದ್ದದ್ದು ಭುವನ ಕೈಲಾಸ ಅಂತ ನೋಡ್ರಪ್ಪ. ಹೌದೌದ್ರಿ. ಏನ್ ಪುಣ್ಯ ಭೂಮಿ. ಬೀಜ ಎಲ್ಲ ಸಣ್ಣದೇ, ಆದ್ರ ಮರ ಎಷ್ಟು ದೊಡ್ಡದು ನೋಡ್ರಿ ಅದು. ಅಣುವಾದ ಆಲದ ಬೀಜದಿಂದ ಮಹತ್ವರ ಸ್ಥೂಲವಾದ ಆಲದ ಮರವು ಹೇಗೆ ಉತ್ಪನ್ನವಾಗುವುದು, ಹಾಗೆ ಸೂಕ್ಷ್ಮವಾದ ಬ್ರಹ್ಮದಿಂದ ಸ್ಥೂಲ ಪ್ರಪಂಚ ಉತ್ಪನ್ನವಾಗುತ್ತದೆ ಅಂತ ಹೇಳಿದ್ರೆ ಅವ್ರು ಯಾರು? ಉದ್ದಾಲಕ ಋಷಿಗಳು. ಹಿಂಗ ತಿಳ್ಕೊ ಅಂದಾರೆ ಅವರು. ಹಿಂಗ ತಿಳ್ಕೋ. ಇನ್ನ 7ನೇ ಪ್ರಶ್ನೆ ಏನ್ ಮಾಡ್ತಾನ್ರಿ ಶ್ವೇತಕೇತು. ಸದ್ರೂಪ ಬ್ರಹ್ಮವು ಪೂರ್ಣವಿದ್ದ ಮೇಲೆ
ಅದನ್ನು ಸರ್ವರು ಯಾಕೆ ತಿಳಿಯುವುದಿಲ್ಲ? ಎಲ್ಲರಿಗೆ ಮೋಕ್ಷ ಆಗುದಿಲ್ಲ ಯಾಕ? ಎಲ್ಲ ಕಡೆ ಅದಲ್ಲದು, ಮತ್ತ ಅಲ್ಲೇನು ಎಲ್ಲೇ ಒಂದು ಮೂಲ್ಯಾಗ ಮುಚ್ಚಿಟ್ಟಿಲ್ಲದು, ಮತ್ತೆ ಎಲ್ಲರಿಗೆ ಯಾಕೆ ಗೊತ್ತಾಗಂಗಿಲ್ಲದು ಅಂತ ಕೇಳ್ತಾನ್ರಿ ಅವ. ಅದಕ್ಕೆ ಉತ್ತರ ಏನ್ ಹೇಳ್ತಾರೆ ಉದ್ದಾಲಕರು? ನೀರಿನಲ್ಲಿ ಕರಗಿದ ಉಪ್ಪು ಅದು ಸಕಲೇಂದ್ರಿಯಗಳಿಗೆ ಗೋಚರವಾಗದಿದ್ದರೂ, ನೀರಿನಲ್ಲಿ ಕರಗಿದ ಉಪ್ಪ ಸಕಲೇಂದ್ರಿಯಗಳಿಗೆ ಅದು ಗೋಚರವಾಗದಿದ್ದರೂ ಜುವೇಂದ್ರಿಗೆ ಗೋಚರವಾದಂತೆ. ಎಲ್ಲಾ ಇಂದ್ರಿಗೆ ಗೋಚರ ಆಗಲಿಲ್ಲ ಅಂದ್ರೆ ಸಹಿತ ಜುವೇಂದ್ರಿಗೆ ಗೊತ್ತದಿಲ್ಲ ಒಂದ್ ಇಂದ್ರಿಗೆ. ಸಕಲರಿಗೂ ಅಗೋಚರವಾದ ಬ್ರಹ್ಮವು ಉಪಾಯದಿಂದ ಮುಮುಕ್ಷುಗೆ ಗೋಚರವಾಗುತ್ತದೆ. ಎಲ್ಲರಿಗೂ ಗೋಚರ ಆಗಂಗಿಲ್ಲ, ಅದು ಮುಮುಕ್ಷು ಯಾವನ ಅವನಿಗೆ ಮಾತ್ರ ಗೊತ್ತಾಗ್ತದೆ. ಹಾ, ಇನ್ನ 8ನೇ ಪ್ರಶ್ನೆ ಮಾಡ್ತಾನ್ರಿ ಯಾರು? ಶ್ವೇತಕೇತು ಏನಂತಾನ, ಹಾಗಾದರೆ ಬ್ರಹ್ಮವನ್ನು ತಿಳಿಯುವ ಮಾರ್ಗವು ಯಾವುದು? ಬ್ರಹ್ಮ ಅಂತ ಮತ್ತೆ ತಿಳಿಯುವ ಮಾರ್ಗ ಯಾವ್ದು ಹೇಳ್ರಿ ಅಂತಾನ. ಅವಾಗ ಉದ್ದಾಲಕರು ಏನಂತಾರ, ಗಾಂಧಾರ ದೇಶದ ರಾಜಪುತ್ರನು ಕಳ್ಳರಿಂದ ಕಟ್ಟಲ್ಪಟ್ಟವನಾಗಿ ದೂರ ದೇಶಕ್ಕೆ ಒಯ್ದು ನಿರ್ಜನ ಪ್ರದೇಶವಾದ ಅಡವಿಯಲ್ಲಿ ಬಿಡಲ್ಪಟ್ಟನು. ಅವನ ರೋದನವನ್ನು ಕೇಳಿ ಕಾರುಣ್ಯಕ ಪುರುಷನು ಬಂದು ಬಂಧನದಿಂದ ಬಿಡಿಸಿ, ಇದೇ ದಿಕ್ಕಿಗೆ ನಿನ್ನ ಗಾಂಧಾರ ದೇಶವಿರುವುದು, ಕೇಳುತ್ತಾ ಹೋಗೆಂದು ಹೇಳಿದನು. ಅವನು ಹಾಗೆ ಹೋಗಿ ಊರನ್ನು ಮುಟ್ಟಿದನು. ಅದರಂತೆ ಅವಿದ್ಯಾ ಆವರಣದಿಂದ ಬಂದರೆ ಗುರುಗಳ ಉಪದೇಶ ಮಾರ್ಗದಿಂದ ಅವಿದ್ಯಾ ನಿವೃತ್ತಿಯಾದರೆ ಸ್ವರೂಪವನ್ನು ಹೊಂದುವನು. ಅದು ಹೆಂಗ್ ಬಂದದ? ಅವಿದ್ಯಾದಿಂದ ಆವರಣ ಬಂದದ. ಆ ಆವರಣ ಮಾತ್ರ ಗುರು ಉಪದೇಶದಿಂದ ನೀನು ದೃಢವಾಗಿ ಏನ್ರಿ ಒಂದು ಶ್ರದ್ಧಾ ಭಕ್ತಿಯಿಂದ ಕೇಳದಪ್ಪ ಅಂದ್ರೆ ಏನಾಗ್ತದ? ಆ ಶ್ರವಣ ದ್ವಾರ ಅವೆಲ್ಲ ದೂರ ಆಗಿ ನಿನಗೆ ಜ್ಞಾನೋಪದೇಶ ಆಯ್ತು ಅಂದ್ರೆ ಅವು ಏನಾಗ್ತದ? ಆವರಣ ನಿವೃತ್ತಿಯಾಗಿ ಸ್ವರೂಪವನ್ನು ಹೊಂದುತ್ತಿ. ಇನ್ನು 9ನೇ ಪ್ರಶ್ನೆ, ಕೊನೆ ಪ್ರಶ್ನೆ ಏನಂತನ್ರಿ ನೋಡ್ರಿ. ಸುಪ್ತಿ ಮರಣಗಳಲ್ಲಿ ಎಲ್ಲರೂ ಸದ್ರೂಪ ಬ್ರಹ್ಮವನ್ನು ಹೊಂದಿದ ಮೇಲೆ, ಎಲ್ರಿ ಸುಪ್ತಿ ಮತ್ತು ಮರಣಗಳಲ್ಲಿ ಎಲ್ಲರೂ ಸದ್ರೂಪ ಬ್ರಹ್ಮವನ್ನು ಹೊಂದಿದ ಮೇಲೆ ಎಲ್ಲರೂ ಬ್ರಹ್ಮರೂಪವಾಗಿದ್ದರಿಂದ ಎಲ್ಲರೂ ಮುಕ್ತರೆಂದು ಹೇಳಬೇಕು. ಎಲ್ಲರೂ ಮುಕ್ತರೆ ಅಂತ ಹೇಳ್ಬೇಕು. ಕೆಲವೇ ಜನರಿಗೆ ಯಾಕೆ ಆಗ್ತದಂತ? ಕೆಲವರಿಗೆ ಮುಮುಕ್ಷುಗಳಿಗೆ ಅಟ್ಟೆ ಯಾಕೆ ಆಗ್ತದೆ? ಎಲ್ಲರಿಗೂ ಆಗಬೇಕು. ಹೀಗೆ ಹೇಳಿದರೆ ಅಜ್ಞಾನಿ ಮತ್ತು ಜ್ಞಾನಿಗೆ ವಿಲಕ್ಷಣವಿಲ್ಲದ್ದಾಯಿತು. ಜ್ಞಾನಿ ಮುಕ್ತನಾಗುತ್ತಾನೆ, ಅನ್ಯನು ಆಗುವುದಿಲ್ಲ. ಅಂದರೆ ಏನು ಕಾರಣ ಅಂತ ಕೇಳೇನ್ರಿ. ಜ್ಞಾನಿ ಒಬ್ಬ ಆಗ್ತಾನ, ಅಜ್ಞಾನಿ ಆಗಂಗಿಲ್ಲ ಅಂದ್ರೆ ಇದಕ್ಕೇನು ಕಾರಣ? ಅದಕ್ಕೆ ಉತ್ತರ ಏನ್ ಹೇಳ್ಯಾರಿ ಅವರು? ಒಬ್ಬನು ಕಳ್ಳನು, ಮತ್ತೊಬ್ಬನು ಕಳವನ್ನು ಮಾಡಿದವನು. ನಿರಪರಾಧಿ ಮಾಡಿ. ನೋಡ್ರಿ, ಒಬ್ಬನು ಕಳ್ಳನು, ಮತ್ತೊಬ್ಬನು ಕಳವನ್ನು ಮಾಡಿದವನು. ಒಬ್ಬ ಮಾಡಿಲ್ಲ, ಒಬ್ಬ ಮಾಡ್ಯಾನ. ನೋಡ್ರಿ ನಂತನ್ರಿ, ಒಬ್ಬನು ಕಳ್ಳನು, ಮತ್ತೊಬ್ಬನು ಕಳುವನ್ನು ಮಾಡಿದವನು. ಅದನ್ನ ನೋಡ್ರಿಪ್ಪರ. ಮಾಡದವನು ಬರೋಬರಿದ್ರಿ. ಮಾಡದವನು ಒಬ್ಬ ಮಾಡ್ಯಾನ, ಒಬ್ಬ ಮಾಡ್ಲಾರ್ದವನ. ಅವರಿಬ್ಬರ ಮೇಲೆ ಸಂಶಯ ಬಂದು ರಾಜದೂತರು ಇಬ್ಬರನ್ನು ಕರೆದು, ಈ ಕಾದ ಕಬ್ಬಿಣ, ಯಾಕಂದ್ರೆ ಅವನು ಕೂಡ ಹಾನಂದ್ರೆ ಇವನು ಮಾಡ್ಯಾನಂತ ಅವನ ಮ್ಯಾಗನು ಬತ್ರಿ ಅದು.
ಅಲ್ಲಿ ಅವಾಗ ಅವಾಗಿನ ಕಾಲದಾಗ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಂತ ಅದು ನೋಡ್ಬೇಕಾಗಿತ್ರಿ ಹೊರಗೆ ಹಚ್ಚಿರಪ್ಪರ. ಹಾ ಹ್ಮ್ ಏನ್ ಮಾಡ್ತಾರ್ರಿ ಇಲ್ಲಿ? ಹಾ ಯಾರೇ ಅವರಿಬ್ಬರ ಮೇಲೆ ಸಂಶಯ ಬಂದು ರಾಜದೂತರು ಇಬ್ಬರನ್ನು ಕರೆದು ಈ ಕಾದ ಕಬ್ಬಿಣ ಹಾ ಕಾದ ಕಬ್ಬಿಣ ಕೋಡಿಯನ್ನು ಮುಟ್ಟಿರಿ. ಕೋಡಿ ಅದ ಏನದ್ರಿ? ನೋಡ್ರಿಪ್ಪರ ಅದು ತುದಿ ಮುಟ್ರಿ ಅಂತಾರ. ಒಬ್ಬ ಅಪರಾಧಿಗೆ ಕೈ ಸುಡುತ್ತದ್ರೆ ನಿರಪರಾಧಿಗೆ ಸುಡುದಿಲ್ರಿಪ್ಪರ. ಹಾ ಕೋಡಿಯನ್ನು ಮುಟ್ಟಿರಿ ಎಂದು ಹೇಳಿದನು. ಹ್ಮ್ ಇಬ್ಬರು ಮುಟ್ಟಲು ಕಳ್ಳನ ಕೈ ಸುಟ್ಟಿತು, ಹ್ಮ್ ಸತ್ಯವಂತನ ಕೈ ಸುಡ್ಲಿಲ್ಲ. ಹ್ಮ್ ಆದ್ದರಿಂದ ಕಳ್ಳನೆಂದು ಕಟ್ಟಿದರವನಿಗೆ, ಹ್ಮ್ ಮತ್ತೊಬ್ಬನನ್ನು ಬಿಟ್ಟರು. ಹ್ಮ್ ಇದರಂತೆ ಮರಣ ನಂತರ ಅಜ್ಞಾನಿಗಳಿಬ್ಬರು ಸದ್ರೂಪ ಬ್ರಹ್ಮವನ್ನು ಹೊಂದಿದರು. ಹ್ಮ್ ನಾನು ಮನುಷ್ಯನೆಂಬ ಅಸತ್ಯ ಪುರುಷನು ತಿರುಗಿ ಜನ್ಮಕ್ಕೆ ಬರುತ್ತಾನೆ. ಹ್ಮ್ ನಾ ಮನುಷ್ಯ ಇದ್ದಂತ ಯಾವ ತುಡುಗು ಮಾಡಿದ್ದಲ್ರಿ ಹ್ಮ್ ಅವ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಅಸತ್ಯ ಪುರುಷನು ತಿರುಗಿ ಜನ್ಮಕ್ಕೆ ಬರುತ್ತಾನೆ. ಅಲ್ಲಿ ಅಸತ್ಯ ಪುರುಷನಿಗೆ ಕೈ ಸುಡ್ತು, ಇಲ್ಲಿ ಜೀವಭಾವ ಇದ್ದವ ಪುನಃ ಜನನ ಮರಣಕ್ಕೆ ಗುರಿ ಆಗನ್ರಿ. ಹಾ ಏನ್ ಜೀವ ಭಾವ ಹಿಡ್ಕೊಂಡು ಕೂತಿದ್ದಲ್ರಿ, ಅವ ಮತ್ತು ಜನ್ಮಕ್ಕೆ ಬಂದವ. ಹ್ಮ್ ಹ್ಮ್ ಕಾಲ್ದಾಗ್ರಿಪ್ಪರ ಕಾಯ್ದೆ ಎಣ್ಣೆಯಲ್ಲಿ ಏನೋ ಸೂಜಿ ತೆಗೆದೋದು ಪ್ರಮಾಣ ಹಂಗ ನೋಡ್ತಿದ್ದಾರಪ್ಪರ. ಹಾ ಮತ್ತದು ಪರೀಕ್ಷೆ ಮಾಡ್ತಿದ್ರು ಅವರು. ಹ್ಞೂನ್ರಿಪ್ಪರ ಹ್ಞೂನ್ರಿ. ಹ್ಮ್ ಅದಕ್ಕೆ ಹೇಳ್ತಾರೆ, ಹೊಂದಿದರು. ನಾನು ಮನುಷ್ಯನೆಂಬ ಅಸತ್ಯ ಪುರುಷನು ತಿರುಗಿ ಜನ್ಮಕ್ಕೆ ಬರುತ್ತಾನೆ. ಏನಾಗಬೇಕು? ಸತ್ಯವಂತನು ಸಮರಸ ಹೊಂದಿದನ್ರಿ ಬ್ರಹ್ಮ ಸ್ವರೂಪನೇ ಅದನ್. ಸತ್ಯವಂತನು ಬಿಡುಗಡೆಯಾಗುತ್ತಾನೆ, ಹ್ಮ್ ಅವ ಜನ್ಮಕ್ಕೆ ಬರುವುದಿಲ್ಲ. ಹ್ಮ್ ಈ ರೀತಿ ಶ್ವೇತಕೇತು ಬುದ್ಧಿಯ ದೋಷ ಮೂಲಕ 9 ಸಾರಿ ಕೇಳಿದನು. ಹ್ಮ್ ಅದಕ್ಕೋಸ್ಕರ 9 ದೃಷ್ಟಾಂತಗಳನ್ನು ಕೊಟ್ಟು 9 ಸಾರಿ ತತ್ವಮಸಿ ಮಹಾವಾಕ್ಯಾರ್ಥವನ್ನು ತಿಳಿಸಿದರು. ಅದರಿಂದ ಸಂಶಯ ರಹಿತನಾಗಿ ನಾನೇ ಅದ್ವೈತ ಬ್ರಹ್ಮನೆಂದು ತಿಳಿಯುವಂಥವನಾದನು. ಮೊದಲ 12 ವರ್ಷಕ್ಕೆ ಹೋದ್ರು ನೀ ಯಾರದಕ್ಕೆ ನಾ ನಿಮ್ ಮಗ ನಾವು ಶ್ವೇತಕೇತು ಅಂತ ಬಂದಿದ್ದಲ್ರಿ ಅವ. ಕಷ್ಟಿನ ಅದು ಹೋಗಿತ್ತಿಲ್ರಿ. ಹ್ಞೂನ್ರಿಪ್ಪ. ಅದಕ್ಕಿಲ್ಲಿ ಶ್ರುತ್ಯಾರ್ಥ ಪ್ರಕಾಶ ಒಳಗ್ ಕೊಟ್ಟಾರ ನೋಡ್ರಿ. ಯಾರಾದ್ರೂ ನೋಡೋರು ನೋಡ್ರಿ ಮತ್ತೊಮ್ಮೆ. ಇದನ್ನ ನೋಡ್ಬಿಟ್ರಿ ಪರ ಗ್ರಂಥ ತೆಗೆದ್ ನಡೆದ ನೋಡಿದ್ರೆ ಏನಾಗಾಯ್ತು ನಿನ್ರಿ? ನೋಡ್ದೇವ್ರಿ. ನೀವು ಹೇಳಿದ್ರಲ್ಲ, ಹ್ಞೂನ್ರಿಪ್ಪ. ನೋಡ್ದೇವ್ರಿ. ಏನಂತಾರಿ? ಎಲ್ಲಿ ಟಿಪ್ಪಣಿ ನೋಡ್ತಿದ್ದೇವು ಅಲ್ರಿ. ಹ್ಞೂನ್ರಿಪ್ಪ. ಏನಂತಾರಿ? ತತ್ವಮಸಿ ಇದು ಸಾಮವೇದದ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿರುವ ಮಹಾವಾಕ್ಯವು. ಇದನ್ನು ತಂದೆಯಾದ ಉದ್ದಾಲಕ ಮಹರ್ಷಿಯು ತನ್ನ ಪುತ್ರನಾದ ಸೇತುಕೇತುವಿಗೆ ಯಾವ ರೀತಿಯಿಂದ 9 ಸಲ ಉಪದೇಶ ಮಾಡಿರುವನೋ ಆ ಸರ್ವ ರೀತಿಯನ್ನು ನಾವಂದ್ರೆ ಯಾರು? ಶ್ರೀ ಪಂಡಿತ ಪಿತಾಂಬರಿಜಿ ಪಂಚದಶಿಯ ಮಹಾವಾಕ್ಯ ವಿವೇಕವೆಂಬ 5ನೇ ಪ್ರಕರಣದ ಟಿಪ್ಪಣದಲ್ಲಿ ಹಾಗೂ ಛಾಂದೋಗ್ಯ ಉಪನಿಷತ್ತಿನ ಭಾಷಾ ಟೀಕಾದಲ್ಲಿಯೂ ಕೂಡ ತೋರಿಸಿರುತ್ತೇವೆ. ಯಾರಿಗಿತ್ತದ ಅಲ್ಲಿ ನೋಡ್ರಿ ಅಂತ ಹೇಳಿದರು. ಇನ್ನೇನ್ ಹೇಳ್ತಾರೆ ನೋಡ್ರಿ? ತತ್ವಮಸಿ ಮಹಾವಾಕ್ಯದ ವಾಚಾರ್ಥವು ಈ ಪ್ರಕಾರವಿರುತ್ತದೆ. 1ನೇ ಕಡ ತತ್ ಅಂದರೆ ಅವನೇ ಜಗತ್ತಿನ ಉತ್ಪತ್ತಿಯನ್ನು ಮಾಡುವಂಥ ಸರ್ವಶಕ್ತಿ ಹಾಗೂ ಸರ್ವಜ್ಞತ್ವ ಮೊದಲಾದ ಧರ್ಮ ಸಹಿತ ಈಶ್ವರನೇ ಅವ. ಏನಪ್ಪ ಅಂತ ಕೇಳಿದ್ರೆ ತತ್ಪದದ ವಾಚ್ಯರ್ಯ. ಇನ್ನು 2ನೇದ್ದು ತ್ವಮ್ ಅಂದರೆ ನೀನು, ಅಲ್ಪಶಕ್ತಿ ಹಾಗೂ ಅಲ್ಪಜ್ಞತ್ವ ಮೊದಲಾದ ಧರ್ಮವುಳ್ಳವನು ಜೀವನು.
ಇನ್ನು ಮೂರನೇದ್ದು ಹಸಿ ಅಂದರೆ ಇರುವಿ. ಇನ್ನ ಇಲ್ಲಿ ಏನ್ ಹೇಳ್ತಾರ ನೋಡ್ರಿ, ಮತ್ತ ಇಲ್ಲಿ ಅವನೇ ನೀನು ಇರುವಿ ಏನಂತಾರ್ರಿ, ಅವನೇ ನೀನು ಇರುವಿ. ಹೀಗೆ ಹೇಳುವುದರಿಂದ ಜೀವ ಈಶ್ವರರ ಏಕತ್ವವು ವಾಚಾರ್ಥದೊಡನೆ, ಜೀವ ಈಶ್ವರರ ಏಕತ್ವ ಅನ್ನೋದ್ರ ಮ್ಯಾಗ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ 462. ಇಲ್ಲಿ ವಾಚಾರ್ಥದೊಡನೆ ತೋರುವ ಏಕತ್ವವನ್ನು ಹೇಳಲಾಗಿದೆ. ಇಲ್ಲಿ ವಾಚಾರ್ಥದೊಡನೆ ತೋರುವ ಏಕತ್ವವನ್ನು ಹೇಳಲಾಗಿದೆ. ಅದನ್ನು ತತ್ ಮತ್ತು ತ್ವಂ ಏನಂತಾರೆ, ತತ್ ಮತ್ತು ತ್ವಂ ಈ ಎರಡೂ ಪದಗಳ ಸಮಾನಾಧಿಕರಣ ರೂಪ ಸಂಬಂಧದ ಬಲದಿಂದ ಹೇಳಲಾಗಿದೆ. ಅಧಿಕರಣ ಏನು? ಸಮಾನಾಧಿಕರಣ ಬಲದಿಂದ ಹೇಳಲಾಗಿದೆ. ವಾಚ್ಯಾಂಶ ತ್ಯಜಿಸಲಾಕ ಯೋಗ್ಯ ಅದ್ರಿ ಇದು ಎರಡು. ಇಲ್ಲಿ ಸಮಾನಾಧಿಕರಣದ ಉದಾಹರಣ ಸಹಿತವಾದ ಲಕ್ಷಣವನ್ನು 4ನೇ ತರಂಗದ 113ನೇ ದೋಹೆಯ ಟಿಪ್ಪಣದಲ್ಲಿ ನಾವು ಶ್ರೀ ಪಂಡಿತ ಪೀತಾಂಬರಜಿ ಬರೆದಿರುತ್ತೇವೆ. ಹಿಂದೆ ನೋಡ್ಕೊಂಡ್ ಬಂದಿರಿ ನೀವು ತಾರು. ಏನ್ ಬಂದಿತ್ರಿ ಇಲ್ಲಿ? ಅವನೇ ನೀನು ಇರುವಿ. ವಾಚ್ಯಾರ್ಥದೊಡನೆ ತೋರುತ್ತದೆ, ಆದರೆ ಅದು ಸಂಭವಿಸುವುದಿಲ್ಲ. ಏಕೆಂದರೆ ಅವನೇ ಇಲ್ಲಿ ಅವನೇ ನೀನು ಇರುವಿ ಹೀಗೆ ಹೇಳುವುದರಿಂದ ಜೀವ ಈಶ್ವರರ ಏಕತ್ವ ವಾಚ್ಯಾರ್ಥದೊಡನೆ ತೋರುತ್ತದೆ, ಆದರೆ ಅದು ಸಂಭವಿಸುವುದಿಲ್ಲ. ಏನಂತಾರ್ರಿ? ಅವನೇ ನೀನು ಇರುವಿ ಹೀಗೆ ಹೇಳುವುದರಿಂದ ಜೀವ ಈಶ್ವರರ ಏಕತ್ವವು ವಾಚಾರ್ಥದೊಡನೆ ತೋರುತ್ತದೆ, ಆದರೆ ಅದು ಸಂಭವಿಸುವುದಿಲ್ಲ. ಯಾಕಂದರೆ ಒಂದೇ ಕಡ ಸರ್ವಶಕ್ತಿ ಹಾಗೂ ಅಲ್ಪಶಕ್ತಿ ಏನವ್ರಿ ವಿರೋಧದವು. ಸರ್ವಜ್ಞ ಸರ್ವಶಕ್ತಿತ್ವ ಜೀವನ ಕಿಂಚಿಜ್ಞತ್ವಾದಿಗಳದಾವ್ರಿ. ಇಲ್ಲೋಡಿ ಸರ್ವಶಕ್ತಿ ಹಾಗೂ ಅಲ್ಪಶಕ್ತಿ. ಇನ್ನು ಎರಡನೇ ಕಡ ಸರ್ವಜ್ಞ ಹಾಗೂ ಅಲ್ಪಜ್ಞ. ಮತ್ತೆ ಮೂರನೇದ್ದು ವಿಭು ಹಾಗೂ ಪರಿಚ್ಛಿನ್ನ. ಇನ್ನು 4ನೇದ್ದು ಸ್ವತಂತ್ರ ಹಾಗೂ ಕರ್ಮಾಧೀನ. ಇನ್ನು 5ನೇದ್ದು ಪರೋಕ್ಷ ಹಾಗೂ ಪ್ರತ್ಯಕ್ಷ. 6ನೇದ್ದು ಮಾಯೆಯು ಅವನ ಅಧೀನವಾಗಿರುವುದು ಹಾಗೂ ಅವಿದ್ಯಾ ಮೋಹಿತನಾಗುವುದು. 6ನೇ ಅಕಡದೊಳಗೆ ನೋಡ್ರಿ, ಮಾಯೆಯು ಅವನ ಅಧೀನವಾಗಿರುವುದು. ಪರಮಾತ್ಮ ಅಧೀನ ಆಗ್ಯದ್ರಿ ಅದು. ಹಾಗೂ ಅವಿದ್ಯೆ ಮಾತ್ರ ಮೋಹ ಬುದ್ಧಿ ಕುಡ್ಕೊಂಡು ಬಂಧನದೊಳಗೆ ಕೂಡ್ತಾನ್ರಿ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾರ್ರಿ, ಇಲ್ಲಿ ಅದ್ರ ಲಕ್ಷಣ ಬೇರೆ ಬೇರೆ ಮಾಡ್ತಾರ್ರಿ. ಸೋ ಆಶ್ರಯ ಅವ್ಯಾಮೋಹಕರಿ ಮಾಯಾ, ಸ್ವ ಆಶ್ರಯ ವ್ಯಾಮೋಹಕರಿ ಅವಿದ್ಯಾ. ಅದೇನ್ ಮಾಡಿದ್ರೆ ಅವಿದ್ಯಾ ಮೋಹವನ್ನುಂಟು ಮಾಡ್ಯದವನಿಗೆ. ಇದು ಮಾಯಾ ಮೋಹ ಉಂಟು ಮಾಡಿಲ್ಲ. ಇದು ಮತ್ತೆಷ್ಟು ಅವನಿಗೆ ಏನಂತ ಸರ್ವಜ್ಞತ್ವಾದಿಗಳು ತಂದು ಕೊಟ್ಟದ್ರಿ ಅದು. ಅವಿದ್ಯಾ ಮಾತ್ರ ಏನ್ ಮಾಡ್ಯದ, ಆವರ್ಷದ. ಅದಕ್ಕೆ ಗೀತೆಯಲ್ಲಿ ಭಗವಂತ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮಯುಯಂತಿ ಜಂತವಾಹ. ಜೀವಿಗಳಿಗೆ ವಿಷಯದಲ್ಲಿ ಮೋಹ ಯಾಕಾಗ್ತದಪ್ಪ ಅಂತ ಕೇಳಿದ್ರೆ ಅವರವರ ಸ್ವರೂಪದ ಮರವೇ ಅಂದ್ರೆ ಅಜ್ಞಾನ್ರಿ. ಮಾಯೆಯು ಅವನ ಆಧೀನವಾಗಿರುವುದು ಹಾಗೂ ಅವಿದ್ಯಾ ಮೋಹಿತನಾಗಿರುವುದು ಜೀವನಿಗೆ. ಇವು ಒಂದೇ ಆಗಿರುತ್ತವೆ ಎಂದು ಹೇಳುವುದು ಏನಾಯ್ತು? ಅಗ್ನಿಯು ತಂಪು ಇರುತ್ತದೆ ಎಂದು ಹೇಳಿದಂತಾಗುತ್ತದೆ. ಅವೆರಡು ಒಂದೇ ಅವಂದ್ರಿ. ಅಂದ್ರ ಅಗ್ನಿ ಏನದಲ್ಲ, ಅಗ್ನಿ ತಂಪು ತಣ್ಣಗದಪ್ಪ ಅಂದಂಗ ಆಗ್ತದ ನಿಮ್ ಮಾತಂತನ್ರಿ ಅವ. ಅವು ಒಂದೇ ಆಗಿರುತ್ತವೆ ಎಂದು ಹೇಳುವುದು ಅಗ್ನಿಯು ತಂಪು ಇರುತ್ತದೆ ಎಂದು ಹೇಳಿದಂತಾಗುತ್ತದೆ.
ಹ್ಮ್ ಆದ್ದರಿಂದ ಹೇ ಒಳ್ಳೆಯ ಬುದ್ಧಿವಂತನಾದ ಶಿಷ್ಯನೇ, ಹ್ಮ್ ತರ್ಕದೃಷ್ಟಿ ಗುರುಗಳು ಏನಂತಾರ ನೋಡ್ರಿ, ಒಳ್ಳೆಯ ಬುದ್ಧಿವಂತನಾದ ಶಿಷ್ಯನೇ ಲಕ್ಷಣದಿಂದಲೇ ಲಕ್ಷ್ಯವಾದ ಅರ್ಥವನ್ನು ತಿಳಿಯುವಂಥವನಾಗು. ಹ್ಮ್ ಏನಂತಾರೆ? ಲಕ್ಷಣದಿಂದಲೇ ಹ್ಮ್ ಲಕ್ಷ್ಯವಾದ ಅರ್ಥವನ್ನು ತಿಳಿಯುವಂಥವನಾಗು. ಹ್ಮ್ ಹ್ಮ್ ಲಕ್ಷಣ ಸಮನ್ವಯ ಇದ್ರೆ ಲಕ್ಷದ ಅರ್ಥ ಅಲ್ಲಿ ಸರಿ ಬರ್ತದ್ರಿ. ಹಾ, ಲಕ್ಷಣ ಅಂದ್ರೆ ಎದಕ್ಕಂತಾರ್ರಿಮ್ಮ? ಅಪ್ಪರ ಲಕ್ಷಣ ಅಂದ್ರೆ ಲಕ್ಷ್ಯ ವಸ್ತು ಯೋಗ್ಯವಾಗ್ತದ, ಅದು ಲಕ್ಷಣ ರೀ ಅಪ್ಪರ. ಹಾ, ಲಕ್ಷ್ಯವನ್ನರಿಯಲು ಅನುಕೂಲವಾದ ಚಿಹ್ನವೇ ಲಕ್ಷಣ. ಹ್ಞೂ ಆ ಲಕ್ಷ್ಯವನ್ನು ಅರಿಯಲು ಅನುಕೂಲ ಇರ್ಬೇಕು ನೋಡ್ರಿ ಅದು. ಹ್ಞೂನ್ರಿ ಅಪ್ಪರ. ಹಾ, ಲಕ್ಷ್ಯವನ್ನರಿಯಲು ಅನುಕೂಲವಾದ ಚಿಹ್ನವೇ ಲಕ್ಷಣ. ಹ್ಞೂ ಈಗ ನೋಡ್ರಿ, ಹಾಲಿಗೆ ಏನು ಲಕ್ಷಣ ಅದಾವ್ರಿ? ಏನ್ರಿ ಅಪ್ಪರ? ಹಾಲಿನ ಲಕ್ಷಣಗಳು ಯಾವ್ರಿ? ಹಾಲಿನ ಅಪ್ಪರ ಶುಭ್ರತ್ವ, ದ್ರವತ್ವ, ಮಧುರತ್ವ ರೀ. ಮಧುರತ್ವ. ಹ್ಞೂನ್ರಿ. ಆ ಲಕ್ಷಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಲಕ್ಷ್ಯವನ್ನು ತಿಳಿಸಿಕೊಡ್ತಾವ್ರಿ. ಹ್ಞೂನ್ರಿ ಅಪ್ಪರ. ಹ್ಞೂನ್ರಿ. ಲಕ್ಷ್ಯವಾದ್ರಮ್ಮ ಇಲ್ಲಿ ಬೆಳ್ಳಗ ಏನ್ ಹಾಲು ಅದಲ್ರಿ ಅಪ್ಪರ, ಹಾಲಿಂದ ಏನದ ದ್ರವತ್ವ, ಶುಭ್ರತ್ವ, ಮಧುರತ್ವ, ಅವು ಲಕ್ಷಣ ಅದು ರೀ. ಲಕ್ಷ್ಯ ಅಂದ್ರ ಹಾಲು ರೀ ಅಪ್ಪರ. ಅಲ್ಲಿ ಅದದು. ಹ್ಞೂನ್ರಿ ಅಪ್ಪರ. ಹಾಲೇ ಲಕ್ಷ್ಯ ಅಲ್ಲಿ. ಹಾಲೇ ಲಕ್ಷ್ಯ ರೀ. ಹಿಂಗಿದ್ದದ್ದೇ ಹಾಲು ಅನ್ಬೇಕ್ರಪ್ಪ, ಈ ಲಕ್ಷಣದಿಂದ ಕೂಡಿದ್ದೆ. ಹಾ, ಯುಕ್ತ ಇರ್ಬೇಕ್ರಿ ಅದು. ಹ್ಞೂನ್ರಿ ಅಪ್ಪರ. ಅದಕ್ಕೇನಂತಾರ್ರಿ? ಆದ್ದರಿಂದ ಹೇ ಒಳ್ಳೆಯ ಬುದ್ಧಿವಂತನಾದ ಶಿಷ್ಯನೇ, ಲಕ್ಷಣದಿಂದಲೇ ಲಕ್ಷ್ಯವಾದ ಅರ್ಥವನ್ನು ತಿಳಿಯುವಂತವನಾಗು. ಯಾಕಂದರೆ ವಾಚಾರ್ಥದಲ್ಲಿ ವಿರೋಧವಿರುತ್ತದೆ. ಹ್ಞೂನ್ರಿ ಅಪ್ಪರ. ವಾಚಾರ್ಥದಲ್ಲಿ ವಿರೋಧದ. ಅವ ಸರ್ವಶಕ್ತಿತ್ವ ಅದನ, ಇವ ಅಲ್ಪ ಶಕ್ತಿ ಅದನ. ಅವ ಸರ್ವಜ್ಞ ಅದನ, ಇವ ಅಲ್ಪಜ್ಞ ಅದನ್ರಿ. ಹಾ, ಅವ ವಿಭೂ ಅದನ, ಇವ ಪರಿಚಯ ಅಳತಿಗೆ ಬರ್ತಾನ್ರಿ ಅಪ್ಪರ. ಅಳತಿಗೆ ಬರ್ತಾನ. ಅದಕ್ಕೆ ಸ್ವತಂತ್ರ ಅದನ, ಇವ ವಾಚಾರ್ಥದಲ್ಲಿ ಕರ್ಮ ಸ್ವಾಧೀನ ಯಾವಾಗಲೂ ಅದ. ವಿರೋಧದ. ಏನಂತಾರ ನೋಡ್ರಿ, 39ನೇ ದುವಾ. ಹ್ಞೂನ್ರಿ. आदि दोहे नहीं संभवे, महावाक्य में तात भागत त्याग याते, लखहू होए जाते ಕುಶಲಾತ್. ಅಂದ್ರೆ ಅರ್ಥ ಏನ್ ಹೇಳ್ತಾರೆ? ಹೇ ಶಿಷ್ಯನೇ, ಎಲ್ಲಪ್ಪ ಅಂದ್ರೆ ಮಹಾವಾಕ್ಯಮೇ ಅಂದ್ರೆ ತತ್ವಮಸಿ ಮಹಾವಾಕ್ಯದಲ್ಲಿ ಏನಪ್ಪಾ ಅಂದ್ರೆ ಮೊದಲಿನದವರು ಜಹತ್ ಹಾಗೂ ಅಜತ್ ಎರಡೂ ಲಕ್ಷಣಗಳು ನಹಿ ಸಂಭವೇ, ಬಿಟ್ಟ ಲಕ್ಷಣ ಬಿಡದ ಲಕ್ಷಣ ಎರಡು ಸರಿ ಹೊಂದುದಿಲ್ರಿ ಅಲ್ಲಿ. ಅವು ಸಂಭವಿಸುವುದಿಲ್ಲ. ಆದ್ದರಿಂದ ಕುಶಲಾತ್ ಅಂದರೆ ವಿರೋಧ ಪರಿಹಾರವು ಯಾವುದರಿಂದ ಆಗುತ್ತದೆಯೋ ಅಂಥ ಭಾಗತ್ಯಾಗ ಲಕ್ಷಣವನ್ನು ತಿಳಿಯುವಂಥವನಾಗು. ವಿರೋಧ ಪರಿಹಾರ ಆಗ್ಬೇಕು, ಅಂತ ಭಾಗತ್ಯಾಗ ಲಕ್ಷಣ, ಅದರಿಂದ ವಿರೋಧ ಪರಿಹಾರ ಆಗ್ತದ. ಟೀಕಾ ನೋಡ್ರಿ ನಂತರ, ಹೇ ಕುಮಾರನೇ, ನೋಡ್ರಿ ಸಂಬೋಧನೆ ಹೆಂಗ್ ಕೊಟ್ರಲ್ಲಿ ಆ ಶಿಷ್ಯನಿಗೆ, ಕುಮಾರ, ಹೇ ಅಪ್ಪ ಮಗನೇ ಅಂದಂಗ ತತ್ವಮಸಿ ಮಹಾವಾಕ್ಯದಲ್ಲಿ ಮೊದಲಿನ ಜಹತ ಅಜಹತಗಳೆರಡು ಲಕ್ಷಣಗಳು ಸಂಭವಿಸುವುದಿಲ್ಲ. ಅಜಹತನು ಸಂಭವಿಸಂಗಿಲ್ಲ, ಅಜಹತನು ಸಂಭವಿಸಂಗಿಲ್ಲ. ಜಹತ್ ಯಾಕೆ ಸಂಭವಿಸಂಗಿಲ್ರಮ್ಮ? ಅಪ್ಪರ ಸಂಪೂರ್ಣ ವಾಚ್ಯ ಭಾಗವನ್ನು ತ್ಯಾಗ ಮಾಡಿ ಲಕ್ಷಣ ಮಾಡೋದ್ರಿಂದ ಅಲ್ಲಿ ಸಂಭವಿಸುದಿಲ್ರಪ್ಪರ. ಅಲ್ಲಿದ್ರ ಕೂಡ ಲಕ್ಷಣ ಹೋಗ್ಬಿಡ್ತೀರಿ ಅಲ್ಲಿ. ಹ್ಞೂನ್ರಪ್ಪರ. ಅಲ್ಲಿ ಇನ್ನು ಅಜಹತ್ ಯಾಕೆ ಸಂಭವಿಸಂಗಿಲ್ರಿ? ಅಜಹತ್ರಪ್ಪರ ಮತ್ತ ಲಕ್ಷ್ಯನೂ ಗ್ರಹಣ ಮಾಡಿದಂಗ ಆಯ್ತ್ರಪ್ಪರ ವಾಚ್ಯದೊಡನೆ. ಅಲ್ಲಿ ಸಂಪೂರ್ಣ ವಾಚಾರ್ಥದ ತ್ಯಾಗ ಇಲ್ಲ, ವಾಚಾರ್ಥ ಹಂಗೆ ಇಟ್ಟುಕೊಂಡು ಅಧಿಕಾರ ಗ್ರಹಣ ಮಾಡೋದದ್ರಲ್ಲಿ.
ಹಾ ಕೆಂಪು ಅನ್ನೋ ವಾಚ್ಯಾರ್ಥ ಇಟ್ಕೊಂಡು ಮತ್ತ ಅದ್ರ ಜೊತೆ ಕೆಂಪು ಕುದುರೆ ಎರಡು ಆಯ್ತ್ರಪ್ಪ. ಹ್ಞೂನ್ರಿ. ಹಾ ಅದಕ್ಕ ಅಲ್ಲಿ ವಿರೋಧ ಪರಿಹಾರ ಆಗಂಗಿಲ್ಲ, ಮತ್ತೆಷ್ಟು ವಿರೋಧ ಬಂದ್ ನಿಂದಿರ್ತದ. ವಾಚ್ಯಾರ್ಥ ತ್ಯಾಗ ಮಾಡಿಲ್ರಿ ಅಲ್ಲಿ. ಹಾ ಅಲ್ಲಿ ತ್ಯಾಗಿಲ್ಲ. ಹ್ಮ್ ಅದಕ್ಕ ಆದ್ದರಿಂದ ಭಾಗತ್ಯಾಗ ಲಕ್ಷಣ ತಿಳಿಯಬೇಕು. ಹ್ಮ್ ಆದ್ದರಿಂದ ವಿರೋಧದ ಪರಿಹಾರವಾಗುತ್ತದೆ. ಹ್ಮ್ ಹ್ಮ್ ಅದಕ್ಕೆ ಇಲ್ಲಿ ಮಹಾವಾಕ್ಯದಲ್ಲಿ ಯಾವ್ದು ಕುಂಡಿರ್ತದಪ್ಪ ಅಂದ್ರೆ ಭಾಗತ್ಯಾಗ ಲಕ್ಷಣನೇ ಕುಂಡಿರ್ತದ. ಹೌನ್ರಿ. ಇನ್ನ 436ರಲ್ಲಿ ಏನ್ ಹೇಳ್ತಾರ ನೋಡ್ರಿ, ಒಂದನೇದ್ದು ಮಹಾವಾಕ್ಯದಲ್ಲಿ ಅಜತ ಲಕ್ಷಣ ಅಸಂಭವ ಹ್ಞೂನ್ರಿ. ಹ್ಯಾಂಗ ಸಂಭವಿಸಂಗಿಲ್ಲ ಅನ್ನೋದು ಹೇಳ್ತಾರ್ರಿ. ಹ್ಞೂನ್ರಿ. ಅಥ ಜಹತ ಅಸಂಭವ ಪ್ರತಿಪಾದನ ದುವಾ ಏನಂತಾರ ನೋಡ್ರಿ, ಜ್ಞೇಯ ಜೋ ಸಾಕ್ಷಿ ಬ್ರಹ್ಮಚಿತ್ತ ವಾಚ್ಯಮಾಯಿ ಸೋ ಲೀನ ಮಾನ್ಯ ಜಹತೆ ಲಕ್ಷಣ ಹೊಯ್ ಕಚು ಜ್ಞೇಯ ನವೀನ. ಅಂದ್ರ ಅರ್ಥ ಏನ್ ಹೇಳ್ತಾರ, ವೇದಾಂತದಿಂದ ವೇದ್ಯವಾಗುವ, ವೇದಾಂತದಿಂದ ವೇದ್ಯವಾಗುವ ಯಾವ ಸಾಕ್ಷಿ ಚೇತನ ಹಾಗೂ ಬ್ರಹ್ಮಚೇತನವೇನಿರುವುದು, ಬ್ರಹ್ಮಚೇತನವಿರುವುದು ಅದು ತ್ವಂ ತತ್ ಪದ ಮತ್ತು ತತ್ಪದಗಳ ವಾಚ್ಯಾರ್ಥದಲ್ಲಿ ತತ್ ಮತ್ತು ಏನಂತಾರ್ರಿ, ಪದ ಮತ್ತು ತತ್ಪದಗಳ ವಾಚ್ಯಾರ್ಥದಲ್ಲಿ ಪದ ಮತ್ತು ತತ್ಪದಗಳ ವಾಚಾರ್ಥದಲ್ಲಿ ಕೂಡಿಕೊಂಡಿರುತ್ತದೆ. ಒಂದು ವೇಳೆ ಜಹತ ಲಕ್ಷಣ ಅಂದ್ರ ಜಹತ ಲಕ್ಷಣ ಏನ್ ಮಾಡಿದ್ರ ಮಾನ್ಯ ಅಂದ್ರೆ ಸ್ವೀಕಾರ ಮಾಡಿ ಸಂಪೂರ್ಣ ವಾಚ್ಯಾರ್ಥವನ್ನು ತ್ಯಾಗ ಮಾಡಿದ್ದಾದರೆ, ಸಂಪೂರ್ಣ ವಾಚಾರ್ಥವನ್ನು ತ್ಯಾಗ ಮಾಡಿದ್ದಾದರೆ ಚೇತನವು ತ್ಯಾಗವಾಯಿತು. ಅಲ್ಲಿ ಸಂಪೂರ್ಣ ವಾಚಾರ್ಥ ತ್ಯಾಗ ಆಯ್ತಂದ್ರೆ ಅದ್ರ ಕೂಡ ಲಕ್ಷ್ಯವಾದ ಚೇತನ ತ್ಯಾಗ ಆಗೋಯ್ತು. ಹಾಗಾದರೆ ಚೇತನಕ್ಕಿಂತಲೂ ಭಿನ್ನವಾದ ಏನ್ರಿ, ಯಾವುದಾದರೊಂದು ಹೊಸದಾದ ವಿಚಿತ್ರವಾದ ವಸ್ತು ಜ್ಞೇಯ ಅಂದ್ರ ವೇದ್ಯವಾಗುತ್ತದೆ. ಜ್ಞೇಯ ಅದಕ್ಕಂತಾರ್ರಿ, ಜ್ಞೇಯ ಅಂದ್ರೆ ವಸ್ತು ಜ್ಞಾನಕ್ಕೆ ಯಾವ್ದು ವಿಷಯ ಅದಕ್ಕೆ ಜ್ಞೇಯ ಅಂತಾರ್ರಿ. ಜ್ಞೇಯ ವೇದ್ಯವಾಗುತ್ತದೆ ಎಂದು ಹೇಳಬೇಕಾಗುತ್ತದೆ. ಏನದು, ಅಲ್ಲಿ ಲಕ್ಷ್ಯ ಚೇತನ ಹೋಯ್ತಂದ್ರ ಉಳಿತೇನು, ಅಸತ್ ಜಡ ದುಃಖ ರೂಪ ಅವನು ಗ್ರಹಣ ಮಾಡ್ಬೇಕಾಗ್ತದೆ. ಸಂಪೂರ್ಣ ವಾಚಾರ್ಥ ತ್ಯಾಗ ಅನ್ಯಾರ್ಥ ಗ್ರಹಣ ಅಂದ್ರ ಅಲ್ಲಿ ವಾಚಾರ್ಥ ಲಕ್ಷಣ ಹೋಯ್ತು, ಯಾಕೆ ಸಂಪೂರ್ಣ ವಾಚಾರ್ಥ ತ್ಯಾಗದಲ್ರಿ ಅಲ್ಲಿ. ಅದ್ರ ಕೂಡ ಲಕ್ಷಣ ಹೋಯ್ತು. ಅನ್ಯ ಏನಪ್ಪಾ ಅಂದ್ರೆ ಅಸತ್ ದುಃಖ ಇವೇ ಉಳಿದು ಇವೇ ನೀ ಗ್ರಹಣ ಮಾಡ್ಬೇಕಾಗ್ತದ ಇಂದ. ಟೀಕಾ ನೋಡ್ರಿ ಏನಂತಾರ್ರಿ, ಸಂಪೂರ್ಣ ವೇದಾಂತದಿಂದ ಸಾಕ್ಷಿ ಚೇತನ ಹಾಗೂ ಬ್ರಹ್ಮಚೇತನವು ವೇದ್ಯವಾಗುತ್ತದೆ. ಆ ಸಾಕ್ಷಿ ಚೇತನ ಮತ್ತು ಬ್ರಹ್ಮಚೇತನವು ತ್ವಂ ಪದ ಮತ್ತು ತತ್ಪದಗಳ ವಾಚಾರ್ಥದಲ್ಲಿ ಕೂಡಿಕೊಂಡಿರುತ್ತದೆ. ಮತ್ತು ಎಲ್ಲಿ ಜಹತ ಲಕ್ಷಣ ಇರುತ್ತದೆಯೋ ಅಲ್ಲಿ ಸಂಪೂರ್ಣ ವಾಚ್ಯವು ತ್ಯಾಗವಾಗಿ ವಾಚ್ಯದ ಸಂಬಂಧಿಯಾದ ಅನ್ಯ ವಸ್ತು ಜ್ಞೇಯವಾಗುತ್ತದೆ. ಆದ್ದರಿಂದ ಒಂದು ವೇಳೆ ಮಹಾವಾಕ್ಯದಲ್ಲಿಯೂ ಕೂಡ ಜಹತ ಲಕ್ಷಣ ಪ್ರಯೋಗ ಮಾಡಿದ್ದಾದರೆ ವಾಚ್ಯದಲ್ಲಿರುವ ಯಾವ ಚೇತನವನ್ನು ತ್ಯಾಗ ಮಾಡಿ ಚೇತನಕ್ಕಿಂತಲೂ ಭಿನ್ನವಾದ ಅನ್ಯ ಯಾವುದಾದರೊಂದು ನವೀನ ಅಂದ್ರೆ ವಿಚಿತ್ರವಾದ ಜ್ಞೇಯ ವಸ್ತುವನ್ನು ಗ್ರಹಣ ಮಾಡಬೇಕಾಗುತ್ತದೆ. ಚೇತನಕ್ಕಿಂತಲೂ ಭಿನ್ನವಾದದ್ದು ಅಸತ್ತಾಗಿಯೂ, ಚೇತನಕ್ಕಿಂತ ಭಿನ್ನವಾದದ್ದು ಯಾವುದು ಅಸತ್ತಾಗಿಯೂ
ಹ್ಞೂನ್ರಿ. ಜಡ ದುಃಖ ರೂಪವಾಗಿಯೂ ಇರುತ್ತದೆ. ಅದನ್ನು ತಿಳಿದುಕೊಳ್ಳುವುದರಿಂದ ಏನಾಗ್ತದ್ರಿ? ಪುರುಷಾರ್ಥವು ಸಿದ್ಧವಾಗುವುದಿಲ್ಲ. ಹ್ಞೂನ್ರಪ್ಪ. ಅದೇನು ಉಳಿತು? ಅಲ್ಲಿ ವಾಚಾರ್ಥ ಎಲ್ಲ ಸಂಪೂರ್ಣ ತ್ಯಾಗ ಆದ ಬಳಿಕ ಅಸತ್ ಜಡ ದುಃಖ ಅವೇ ಉಳಿದು ಅವನು ಗ್ರಹಣ ಮಾಡ್ಬೇಕಾಗ್ತದೆ ಅನ್ಯಾರ್ಥ. ಹ್ಞೂನ್ರಪ್ಪ. ಆದ್ದರಿಂದ ಮಹಾವಾಕ್ಯದಲ್ಲಿ ಜಹತ ಲಕ್ಷಣ ಸಂಭವಿಸುವುದಿಲ್ಲ. ಅಲ್ಲಿ ಅದನ್ನ ಒಂದು ವೇಳೆ ನೀ ಇಲ್ಲ ನಾ ಮಾನ್ಯ ಮಾಡ್ತೀನಿ ಅಂದಂದ್ರೆ ಅಲ್ಲಿ ಸಂಪೂರ್ಣ ವಾಚಾರ್ಥದ ತ್ಯಾಗ ಆದ ಬಳಿಕ ಇನ್ನು ಅನ್ಯಾರ್ಥ ಗ್ರಹಣ ಅಂದ್ರೇನು? ಅಸತ್ ಜಡ ದುಃಖ ಇವನ್ನ ನೀ ಗ್ರಹಣ ಮಾಡ್ಬೇಕಾಗ್ತದೆ. ಹ್ಞೂನ್ರಪ್ಪ. ಅಲ್ಲಿ ಪುರುಷಾರ್ಥದ ಏನಾಗ್ತದ್ರಿ? ಸಿದ್ಧವಾಗುವುದಿಲ್ಲ. ಆದ್ದರಿಂದ ಮಹಾವಾಕ್ಯದಲ್ಲಿ ಜಹತ ಲಕ್ಷಣ ಸಂಭವಿಸುವುದಿಲ್ಲ. ಇನ್ನು 437ರಲ್ಲಿ ಎರಡನೇದ್ದಾದ ಮಹಾವಾಕ್ಯದಲ್ಲಿ ಅಜತ್ ಲಕ್ಷಣ ಅಸಂಭವ. ಇಲ್ಲಿ ಅಜತ್ ಲಕ್ಷಣರೇ ಸಂಭವಿಸ್ತದನಂದ್ರ ಅದನ್ನು ಅಸಂಭವ ಅಂತ ಹೇಳ್ತಾರ್ರಿ. ಅಥ ಅಜತ ಲಕ್ಷಣ ಅಸಂಭವ ಪ್ರತಿಪಾದನ ದುವ ಏನ್ ಹೇಳ್ತಾರ ನೋಡ್ರಿ. ವಾಚ್ಯವು ಸಾರೋ ರಹತ ಹೊಯ್ ಏನ್ರಿ? ಜಹ ಅಜಹತೆ ಮಿತ ವಾಚ್ಯಾರ್ಥ ಸವಿರೋಧ ಯೋ ತಜಹು ಅಜತ್ ರೀತ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂದ್ರೆ 41ನೇ ದುವದ್ದು, ಹೇ ಪ್ರಿಯನೇ, ಎಲ್ಲಿ ಅಜತ ಲಕ್ಷಣ ಇರುವುದು ಸಂಪೂರ್ಣ ವಾಚಾರ್ಥವು ಇರುತ್ತದೆ. ಅಲ್ಲಿ ವಾಚಾರ್ಥ ಯಾವ ತ್ಯಾಗ ಮಾಡಿಲ್ಲ, ಸಂಪೂರ್ಣ ವಾಚಾರ್ಥ ಹಾಗೆ ಇಟ್ಟು ವಾಚಾರ್ಥಕ್ಕಿಂತಲೂ ಅಧಿಕವು ಗ್ರಹಣವಾಗುತ್ತದೆ. ಯಾಕಂದ್ರಲ್ಲಿ ಅರ್ಥ ಸಂಭವಿಸಂಗಿಲ್ಲ, ಸಂಭವಿಸಲಾರ ಬಟ್ಟೆ ಅಧಿಕ ಗ್ರಹಣ ಮಾಡಬೇಕಾಯ್ತು. ಆದ್ದರಿಂದ ಮಹಾವಾಕ್ಯದಲ್ಲಿ ವಾಚಾರ್ಥವು ಈ ಪ್ರಕಾರ ಸವಿರೋಧ ಅಂದ್ರ ವಿರೋಧ ಸಹಿತವಾಗುವುದರಿಂದ ಒಂದಿಷ್ಟು ಬಿಡ್ಬೇಕಾದಲ್ರಿ ಇಲ್ಲಿ ವಿರೋಧ ಬಿಡ್ಬೇಕಾಗಿಲ್ರಿ. ಇದು ತ್ಯಾಗ ಮಾಡಿಲ್ಲಲ್ರಿ, ಹೆಚ್ಚಿಗೆ ಗ್ರಹಣ ಮಾಡುವುದರಿಲ್ಲಿ. ಅದಕ್ಕ ಅಜೇತ ಲಕ್ಷಣ ಪದ್ಧತಿಯನ್ನು ತ್ಯಾಗ ಮಾಡು. ಇದರಾಗ ನಿನಗೆ ಸಿದ್ಧ ಆಗುದಿಲ್ಲ. ಇದ್ರಾಗೂ ಸಿದ್ಧ ಮತ್ತಿಟ್ಟು ವಿರೋಧ ಬಂದಿರ್ತದೆ. ಹೆಚ್ಚಿಗೆ ಗ್ರಹಣ ಮಾಡಿದ್ರ ವಿರೋಧ ದೂರ ಆಗ್ಲಿಲ್ಲಲ್ಲ. ಟೀಕಾ ನೋಡ್ರಿ ನಂತರ, ಹೇ ಪ್ರಿಯ ಶಿಷ್ಯನೇ, ಎಲ್ಲಿ ಅಜೇತ ಲಕ್ಷಣ ಇರುವುದು ಅಲ್ಲಿ ವಾಚಾರ್ಥವು ಸಂಪೂರ್ಣವಿರುತ್ತದೆ ಮತ್ತು ವಾಚಾರ್ಥದೊಡನೆ ಅಧಿಕವು ಗ್ರಹಣವಾಗುತ್ತದೆ. ಏನು ಹೇಳ್ಯಾರ ಗುರುತಿನಕ್ಕಿಂತ ಮತ್ತೆ ಹೆಚ್ಚಿಂದ ಐತ್ರಿ. ಏನು ಕೆಂಪು ಓಡ್ತದ, ಕೆಂಪು ಕುದುರೆ ಅಲ್ಲಿ ಎರಡು ಗ್ರಹಣ ಮಾಡಿದ್ವಲ್ರಿ, ಮತ್ತೊಂದು ಹೆಚ್ಚಿಗೆ ಗ್ರಹಣ ಆಗ್ಯದ ನೋಡ್ರಿ. ಗ್ರಹಣವಾಗುತ್ತದೆ. ಒಂದು ವೇಳೆ ಮಹಾವಾಕ್ಯಗಳಲ್ಲಿ ಅಜೇತ ಲಕ್ಷಣ ಅಂಗೀಕಾರ ಮಾಡಿದ್ದಾದರೆ ವಾಚಾರ್ಥ ಸಂಪೂರ್ಣವಾಗಿ ಉಳಿಯುತ್ತದೆ ಮತ್ತು ಮಹಾವಾಕ್ಯಗಳಲ್ಲಿ ವಾಚಾರ್ಥವು ವಿರೋಧ ಸಹಿತವಾಗುತ್ತದೆ. ಅಲ್ಲಿ ವಿರೋಧ ಅಂಶವನ್ನು ದೂರ ಮಾಡುವುದಕ್ಕೋಸ್ಕರವಾಗಿಯೇ ಲಕ್ಷಣ ಅಂಗೀಕಾರ ಮಾಡಬೇಕಾಗುತ್ತದೆ. ಅದು ವಿರೋಧ ಕಳಿಗೋಸ್ಕರವಾಗಿ ಲಕ್ಷಣ ಮಾಡುವುದರಿ. ಲಕ್ಷಣ ಭಾಗತ್ಯಾಗ ಅದನ್ನೇ ಮಾಡ್ಯಾರಲ್ರಿ, ಕಳಿಬೇಕು ವಿರೋಧಾಂಶ ಅವಿರೋಧಾಂಶ ಹಿಡಿಬೇಕು. ಆದ್ರೆ ಇಲ್ಲಿ ಮತ್ತೆ ಹೆಚ್ಚಿಗೆ ಗ್ರಹಣ ಮಾಡಿದ್ರೆ ಮತ್ತೆ ವಿರೋಧ ಬಂದು ಕೂತು ಇದು ಸಂಭವಿಸುವುದಿಲ್ಲ. ಸಂಭವಿಸಂಗಿಲ್ಲ. ಆದರೆ ಮಹಾವಾಕ್ಯಗಳಲ್ಲಿ ಅಜೇತ ಲಕ್ಷಣ ಪ್ರಯೋಗ ಮಾಡುವುದರಿಂದ ಏನಾಗ್ತದಪ್ಪ ಅಂದ್ರೆ ವಿರೋಧವು ದೂರ ಆಗಂಗಿಲ್ಲ, ಅದು ವಿರೋಧ. ಆದ್ದರಿಂದ ಮಹಾವಾಕ್ಯಗಳಲ್ಲಿ ಅಜೇತ ಲಕ್ಷಣ ರೀತಿಯನ್ನು ತ್ಯಾಗ ಮಾಡಬೇಕು. ಅಲ್ಲಿ ಮತ್ತೆಷ್ಟು ವಿರೋಧ ಬಂದು ಕೂತ್ರಲ್ಲಿ. ಈ ಟೀಕಾದಾಗ್ರಪ್ಪರ ಎಲ್ಲಿ ಮಹಾವಾಕ್ಯ ಅದಾವ 3 ಕಡೆ ಮಹಾಕಾವ್ಯನೇ ಆಗ್ಯದ ನನ್ನ ಗ್ರಂಥದೊಳಗ.
ಹಾ ವಾಕ್ಯನೇ ಮಾಡದ್ರಿ ಅಲ್ಲಿ. ಹ್ಞೂನ್ರಿ ಹ್ಞೂನ್ರಿ ಒಂದ್ ಜರ ಅಕ್ಷರ ದೋಷ ಆಗ್ಯಾವ್ರಿ ಇಲ್ಲಿ. ಹ್ಮ್. ಈ 438 3ನೇದ್ದೇನ್ ಹೇಳ್ತಾರ ನೋಡ್ರಿ, ಮಹಾವಾಕ್ಯದಲ್ಲಿ ಭಾಗತ್ಯಾಗ ಅಂಗೀಕಾರ ಅವು ಸಂಭವಿಸಿಲ್ಲ. ಯಾವ ಜಗತ್ನು ಸಂಭವಿಸ್ಲಿಲ್ಲ, ಅಜತ್ನು ಸಂಭವಿಸ್ಲಿಲ್ಲ. ಹ್ಮ್ ಮತ್ತೇನ್ ಸಂಭವಿಸ್ತದಪ್ಪ ಅಂತ ಕೇಳಿದ್ರೆ ಮಹಾವಾಕ್ಯದಲ್ಲಿ ಭಾಗತ್ಯಾಗದ ಅಂಗೀಕಾರ. ಹ್ಮ್ ಅಥ ಭಾಗತ್ಯಾಗ ಲಕ್ಷಣ ಪ್ರಕಾರ ಹೇಳ್ತಾರ್ರಿ. ದುವಾ ಏನಂತಾರ? ತ್ಯಾಗಿ ವಿರೋಧಿ ಧರ್ಮ ಸಬಚೇತನ ಶುದ್ಧ ಸಂಘ ಲಕಿಹು ಲಕ್ಷಣಾತ್ವೇ ಸುಮತಿ ಭಾಗತ್ಯಾಗಯ ಅಂಗ. ಅರ್ಥ ಏನ್ ಹೇಳ್ತಾರ ನೋಡ್ರಿ, ಶುದ್ಧ ಬುದ್ಧಿ ಉಳ್ಳವನಾದ ಅಂಗ. ಹಂಗಂದ್ರೆ ಹೇ ಪ್ರಿಯನೇ. ಅಲ್ಲಿ ಏನ್ ಹೇಳ್ತಾರ್ರಿ, ತತ್ವಂ ಪದಗಳ ವಾಚಾರ್ಥವಾದ ಜೀವೇಶ್ವರರ, ತತ್ವಂ ಪದಾರ್ಥ ವಾಚಾರ್ಥಗಳು ಯಾರಪ್ಪ ಅಂದ್ರೆ ಜೀವೇಶ್ವರರ ಸ್ವರೂಪದಲ್ಲಿ ವಿರೋಧಿ ಧರ್ಮ, ವಿರುದ್ಧವಾದ ಯಾವ ಧರ್ಮಗಳಿರುವವು. ಯಾಕಂದ್ರೆ ಅವ ಸರ್ವಜ್ಞ ಇದ್ರಿ ಇವ ಅಲ್ಪಜ್ಞ ಅದನ, ಅವ ವ್ಯಾಪಕ ಇದ್ರಿ ಇವ ಪರಿಚಿನ್ನ ಅದನ. ಹಿಂಗೆಲ್ಲ ವಿರುದ್ಧ ಅದಾವಿಲ್ರಿ. ಅವುಗಳೆಲ್ಲವನ್ನು ತ್ಯಾಗ ಮಾಡಬೇಕು. ಅವೆಲ್ಲ ಏನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಆವಾಗ ದೋಷರಹಿತವಾದ ಅಸಂಗ ಏನ್ರಿ ಸಂಬಂಧ ರಹಿತವಾದ ಚೇತನವು ಏನಾಗ್ಯದ? ಅವಶೇಷವಾಗಿ ಉಳಿಯುವುದು. ಇದನ್ನು ಭಾಗತ್ಯಾಗ ಲಕ್ಷಣ, ಭಾಗ ತ್ಯಾಗ ಲಕ್ಷಣದಿಂದ ತಿಳಿಯಬೇಕು. ಟೀಕಾ ನೋಡ್ರಿ ನಂತರ, ಹೇ ಪ್ರಿಯ ಶಿಷ್ಯನೇ, ತತ್ಪದದ ವಾಚಾರ್ಥದ ಈಶ್ವರ ಹಾಗೂ ತ್ವಂಪದದ ವಾಚಾರ್ಥವಾದ ಜೀವ, ಇವರೀರ್ವರಲ್ಲಿ ಪರಸ್ಪರ ವಿರೋಧಿ ಧರ್ಮಗಳನ್ನು ತ್ಯಾಗ ಮಾಡಿ, ಅವರಿಬ್ಬರಲ್ಲಿ ಏನವೋ ಸರ್ವಜ್ಞ ಅಲ್ಪಜ್ಞ ಪರಿಚಿನ್ನ ಮತ್ತು ವ್ಯಾಪಕ ಅನ್ನುವಂತ ಏನು ವಿರೋಧದವಲ್ರಿ, ಅವುಗಳನ್ನು ತ್ಯಾಗ ಮಾಡಿ ಶುದ್ಧ ಅಸಂಗ ಚೇತನವನ್ನು ಲಕ್ಷಣದಿಂದ ತಿಳಿಯುವಂಥವನಾಗು. ಇದುವೇ ಭಾಗತ್ಯಾಗ ಲಕ್ಷಣ ಇರುತ್ತದೆ. ಈ ಸ್ಥಾನದಲ್ಲಿ ಸಿದ್ಧಾಂತವು ಈ ಪ್ರಕಾರವಿರುತ್ತದೆ. ಏನ್ ಹೇಳಿದ್ರಿ? ಈ ಸ್ಥಾನದಲ್ಲಿ ಸಿದ್ಧಾಂತವು ಈ ಪ್ರಕಾರವಿರುತ್ತದೆ. ಈಶ್ವರನ ಹಾಗೂ ಜೀವನ ಸ್ವರೂಪವನ್ನು ಅನೇಕ ಪ್ರಕಾರವಾಗಿ ಅದ್ವೈತ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುತ್ತದೆ. ಏನ್ ಹೇಳಿದ್ರಿ? ಈಶ್ವರನ ಹಾಗೂ ಜೀವನ ಸ್ವರೂಪವನ್ನು ಅನೇಕ ಪ್ರಕಾರವಾಗಿ ಎಲ್ಲಿ? ಅದ್ವೈತ ಗ್ರಂಥದಲ್ಲಿಯೇ. ಮತ್ತಾರು ದ್ವೈತದವ್ರು ಹೇಳ್ಯಾರತ್ ಹಿಂಗೇನಿಲ್ಲ. ಅವ್ರ ಅದ್ವೈತಿಗಳೇ ಕರೆ ಅನೇಕ ರೂಪದಿಂದ ಹೇಳ್ಯಾರ್ರಿ. ಅಲ್ಲಿ ಬೇರೆ ಬೇರೆ ಹೇಳ್ಯಾರ್ರಿ. ಏನ್ರಿ? ಮಾಯಾ ಉಪಾಧಿ ದೊಡ್ಡದದ, ಶುದ್ಧ ಸತ್ವದ ಅದು ದೊಡ್ಡದಾಗಿ ಸರ್ವಜ್ಞತ್ವಾದಿಗಳದಾವ. ಇಲ್ಲಿ ಅವಿದ್ಯೆ ಉಪಾಧಿ ಮಲಿನ ಸತ್ವದ ಕಿಂಚಿಜ್ಞತ್ವಾದಿಗಳು ಕಾಣ್ತಾವ. ಅದಕ್ಕೆ ಇವೆರಡು ಉಪಾಧಿ ಕೃತದಿಂದ ಭೇದ ಆಗಿ ತೋರ್ತದ. ಉಪಾಧಿ ಬಿಟ್ಟಾಗ ಚೇತನ ಮಾತ್ರ ಅಭೇದ ಸ್ವರೂಪದಂತ ಹಿಂಗ ಬೇರೆ ರೀತಿ ಹೇಳ್ಯಾರಪ್ಪರ. ಆದ್ರ ಅವ್ರೆಲ್ಲ ಅದ್ವೈತಿಗಳೇ ಮರುವ. ಹೌನ್ರಪ್ಪರ. ಅವ್ರೇನು ದ್ವೈತಿಗಳಲ್ಲ. ಜೀವೇಶ್ವರರ ಸ್ವರೂಪ ಹೇಳುವಲ್ಲಿ 3 ಮಂದಿ ಅದಾರ್ರಿ. ಹೌನ್ರಪ್ಪರ. ಜಗತ್ತಿನ ಸ್ವರೂಪ ಹೇಳುವಲ್ಲಿ 3 ಮಂದಿ ಅದಾರ್ರಿ. ಏನ್ರಿ? ಜೀವೇಶ್ವರ ಸ್ವರೂಪ ಹೇಳುವಲ್ಲಿ ಹೇಳವ್ರ ಅದಾರ್ರಿ, ಮುಂದೆ ಹೇಳ್ತಾರ್ರಿ. ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ ಅಂತ 3 ಮಂದಿ ಅದಾರ್ರಿ ಅವರು. ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ.
ಅಲ್ಲಿ ಕನಿಷ್ಠ ಮಧ್ಯಮ ಉತ್ತಮ ಅಧಿಕಾರಿಯನ್ನ ನಿಮಿತ್ತ ಮಾಡ್ಕೊಂಡು ಹೇಳಿದಾರ್ರಿ ಅವರು. ಹ್ಞೂನ್ರಿಪ್ಪ. ಹಾ, ಆಭಾಸವಾದಿಗಳು ಯಾರಪ್ಪ ಅಂತ ಕೇಳಿದ್ರು, ಯಾರಪ್ಪ ಅಂತ ಅವರು ವಾರ್ತಿಕಕಾರರಾದ ಸುರೇಶಾಚಾರ್ಯ. ಸುರೇಶ್ವರಾಚಾರ್ಯರು ಹ್ಞೂನ್ರಿ. ಮತ್ತು ಪಂಚದಶಿಕಾರರಾದ ಇವರು ವಿದ್ಯಾರಣ್ಯರು. ಹ್ಞೂನ್ರಿ. ವಿದ್ಯಾರಣ್ಯ. ಅವ್ರ ಆಭಾಸವಾದಿಗಳ್ರಿ. ಹ್ಞೂನ್ರಿಪ್ಪ. ಹ್ಞೂನ್ರಿ. ಅವರನ್ನ ಆಭಾಸ ಅಂತ ಒಂದು ಆಭಾಸ ಪದ ಒಂದು ಹೆಚ್ಚಿಗೆ ಗ್ರಹಣ ಮಾಡ್ತಾರ್ರಿ ಅವರು. ಹ್ಞೂನ್ರಿ. ಆ ವಿಷಯ ನಾಳಿನ ದಿವಸ ಮತ್ತೆ ವಿಚಾರ ಮಾಡೋಣ್ರಿ. ಹ್ಞೂನ್ರಿಪ್ಪ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.